ಅಜಯ್ ಇದು ನೋಡ್ಬೋದು ಇದು ವಿಶೇಷ ಇದು ಕ್ಯಾಮ್ರಾ ರೀ ಅದು ಹಿಂದಕ್ಕೆ ಎಷ್ಟು ವರ್ಷದ ಹಳೆ ಕ್ಯಾಮ್ರಾ ಇದು ಬಾಳ್ ನಿಂತ್ ಬಿಡ್ರಿ ಎಷ್ಟು ದಿನ ಆಗೈತೆ ಇವತ್ತ ಬ್ರಿಟಿಷ್ ಕಾಲದ್ರಿ ಅವು ಇಲ್ಲ ನೋಡ್ರಿ ಇವು ಬ್ಯಾಟ್ರಿ ಇದು ಬ್ರಿಟಿಷ್ ಕಾಲದ ಕ್ಯಾಮ್ರಾ ಅವ್ರಿಗೆ ಗೊತ್ತಿಲ್ಲ ಅವ್ರ ತಾತನ ಕಾಲದ್ದು ಅಂತ ಹೇಳ್ತಾ ಇದಾರೆ ಇವತ್ತಿನ ಕ್ಯಾಮ್ರಾ ನಮ್ಗೆ ಇವತ್ತು ಮುಟ್ಟಕ್ಕೆ ಒಂದು ಅದೃಷ್ಟ ಸಿಕ್ಕಿದೆ ಆಟಂ ಬಾಂಬ್ ಹಿಂಗೆ ಹಾದಿ ಮಧ್ಯೆ ಅನಿಸ್ಬಿಟ್ರೆ ಆಟಂ ಬಾಂಬ್ ಬಂದಾಗ ನೋಡ್ರಿ ಅವಾಗ ಗಣಪನ ಕಳ್ಸ ಇದನ್ನ ಉಪಯೋಗ ಮಾಡು ನೋಡ್ರಿ ಇದ್ರೊಳಗೆ ಯಾರ ಸತ್ರ ಪತ್ರ ಡಮ್ ಅನ್ಸೋದು ಇದ್ರಲ್ಲ ನೂರಾರು ವರ್ಷಗಳಿಂದ ಪಟಾಕಿ ಈ ರೀತಿ ಇತ್ತು ಹಾರಿಕೋಲು ಇದಾದ ನಂತರ ಕಡೆ ಹೋಗಂದ್ರೆ ಹೊರಗೆ ನೋಡ್ರಿ ಸರ್ ಹೋಗಿ ನೋಡ್ರಿ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ಇಲ್ಲಿ ನೋಡ್ರಿ ಇದು ಸಿರಿಧಾನ್ಯಗಳು ಕೂಡ ಇಟ್ಟಿದ್ದಾರೆ ಊದ್ಲು ಜೋಳ ಸಜ್ಜೆ ಕೊರ್ಲೆ ನವಣೆ ರಾಗಿ ಬರ್ಗು ಆರ್ಕ ಸಾಮೆ ನವಣೆ ಇದ್ ರೀತಿ ಆಮೇಲೆ ಹಳೆ ತರದ ಮಣ್ಣಿನ ಮಡಿಕೆಗಳು ಸರ್ ಅಡಕಲಿಗಳನ್ನು ಕೂಡ ಇವರು ಇಟ್ಟಿದ್ದಾರೆ ಅಂದ್ರೆ ನೋಡ್ರಿ ಸುಮಾರು ಇದು ಎತ್ತಕ್ಕಾಗಲ್ಲ ಕನಿಷ್ಠ 5-6 kg ಇದೆ ಅಂದ್ರೆ ನಮ್ಮ ಹೆಣ್ಮಕ್ಳು ಎಷ್ಟು ಬಲಿಷ್ಠ ಇದ್ರು ಇದು ಮಸಾಲೆ ಸಾಂಬಾರ್ ಕೊಡ್ತಕ್ಕಂತ ಒಂದು ಆಯುಧ ಇದು ಅಂದ್ರೆ ಇವತ್ತಿನ ಎಲ್ಲದಕ್ಕೂ ಮಿಕ್ಸಿ ಗ್ರೈಂಡರ್ ಎಲ್ಲ ಬಂದ್ಬಿಟ್ಟತೆ ಅವತ್ತಿನ ಕಾಲದ ಹೆಣ್ಮಕ್ಳು ಎಷ್ಟು ಗಟ್ಟಿ ಇರ್ಬೋದು ಇದು ನೂರಾರು ವರ್ಷದ ಹಿಂದಿನ ಪರಿಕರ ಇದು ಕಲ್ಗಂಚಿ ಕಲ್ಗಡಿಗೆ ಕಲ್ಗಂಚಿ ಇದು ಕಲ್ಲಿಂದಿದು ಗಡಿಗೆ ಅಂದ್ರೆ ನೀವೆಲ್ಲ ಮಣ್ಣಿನ ನೋಡಿರ್ತೀರಿ ಇದು ಕಲ್ಲಿಂದಿದು ಬರ್ರಿ ನಾಯಿ ಕೊಳ್ಳಗ ಹಾಕುದ್ರಿ ಇದು ನೋಡ್ಬೋದು ಅಂದ್ರೆ ಕುರಿಗಾಹಿಗಳು ಏನಾಗ್ತಾ ಇತ್ತು ಒಂದು ಕಡೆಯಿಂದ ಇನ್ನೊಂದ್ ಕಡೆ ಹೋದಾಗ ಅವರು ನಾಯಿನ ಮತ್ತೊಂದ್ ನಾಯಿ ಅಟ್ಯಾಕ್ ಮಾಡಕ್ ಬಂದಾಗ ಅದ್ರ ಕೊರಳಿಗೆ ಹಾಕಿದಾಗ ಈ ಮುಳ್ಳನ್ನು ಅದಕ್ಕೆ ಈ ಒಂದು ಎಕ್ವಿಪ್ಮೆಂಟ್ ಬಳಸ್ತಾ ಇದ್ರು ಆ ನಾಯಿ ಅಟ್ಯಾಕ್ ಮಾಡಕ್ ಬಂದಾಗ ಅದಕ್ಕೆ ಹಾನಿ ಆಗ್ತಾ ಇತ್ತು ಇವ್ ಗೋಧಿ ಅಂತರ ರೀ ಗೋಧಿ ಹುಲ್ಲು ಕಣದಾಗ ಇದ್ರಲ್ಲೇ ರಾಶಿ ಮಾಡೋರು ಅವಾಗ ಏನ್ರಿ ಇದು ಮುಖ್ಯವಾದ ಗೋಧಿ ಅಂತಾರೆ ಇದು ಇದು ಹೆಗ್ಗಣ ಬಲಿ ರೀ ಇದು ನೋಡ್ಬೋದು ಇವತ್ತೆಲ್ಲ ಬಂದಿದಾವೆ ಅವು ಕೆಮಿಕಲ್ ಇದಾವೆ ಅಂದ್ರೆ ಸುಮಾರು ಪರಿಕರಗಳು ಬಂದಿದಾವೆ ಈ ಇಲಿ ಮತ್ತು ಹೆಗ್ಗಣಗಳನ್ನು ಹಿಡಿಲಿಕ್ಕೆ ಅದಕ್ಕೆಲ್ಲ ಅವತ್ತಿನ ಕಾಲಕ್ಕೆ ಹೆಂಗಿತ್ತು ನೋಡ್ರಿ ಅದ್ರದ್ದು ಕುಟಿಯನ ಇದು ಹೆಚ್ಚಿಗೆ ಲಾಕ್ ಮಾಡ್ಬಿಡ್ತಾ ಇತ್ತು ಲಾಕ್ ಈ ರೀತಿ ಎಲ್ಲೂ ಹೋಗ್ಲಿಕ್ಕೆ ಅದಕ್ಕೆ ಆಸ್ಪತ್ರೆ ಇಲ್ಲ ಆ ರೀತಿ ಲಾಕ್ ಮಾಡ್ತಾ ಇತ್ತು ಅದಾದ ನಂತರ ನೋಡಿ ಇವತ್ತೆಲ್ಲ ನಾವು ಮದುವೆ ಸಮಾರಂಭಗಳಲ್ಲಿ ಮಾತ್ರ ಈ ಮರದ ಮೊರ ಅಂತ ಏನ್ ಹೇಳ್ತೀವಿ ಹಸನು ಮಾಡೋದು ಅವನ್ನ ನೋಡ್ತಾ ಇದೀವಿ ಮುತ್ತಿಗೆ ಅಂತ ಈ ಬಿದಿರಿನ ಪುಟ್ಟಿಗಳನ್ನ ಸಂಗ್ರಹಣ ಮಾಡಿದ್ದಾರೆ ಗಚ್ಚಿನ ಗಾಣ ಹಿಂದಕ ಸಿಮೆಂಟ್ ಬೋರ್ಕಿಂತ ಪೂರ್ವದಲ್ರಿ ಈ ಹಂಪಿ ದೇವಾಲಯ ಎಲ್ಲಾ ಕಟ್ಬೇಕಾದ್ರೆ ಗಚ್ಚಿಲ್ಲೇ ಕಟ್ಟ್ಯಾರ್ರಿ ಕುಸುಬು ಸುಣ್ಣ ಅಂದ್ರೆ ಬೆಲ್ಲ ಕಾಚು ಹಳ್ಳಿ ಇವನ್ನೆಲ್ಲ ಹಾಕಿ ಸಿಮೆಂಟ್ ಇಲ್ದೇ ಇರೋ ಕಾಲದಲ್ಲಿ ಇದು ಗಾರೆ ಗಚ್ಚು ಅಂತ ಏನ್ ಮಾಡ್ತಾ ಇದ್ವಿ ಅದನ್ನು ತಯಾರು ಮಾಡ್ತಕ್ಕಂತ ಇದೊಂದು ಮಾಡಲ್ ಇದು ಎತ್ತಿಲ್ಲ ಜಗ್ಸಿ ಸಣ್ಣದ್ ಮಾಡಿದ್ದಾರೆ ಇದೇ ರೀತಿ ದೊಡ್ಡದು ಇರ್ತಾ ಇತ್ತು ಇದನ್ನ ಗಚ್ಚಿನ ಗಾಣ ಅಂತ ಇದನ್ನು ಕೂಡ ಸಂಗ್ರಹಣ ಮಾಡಿದ್ದಾರೆ ಇವರು ಬರ್ರಿ 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 ಮುಂದ್ ನೀವು ಮುಂದ್ ಬರ್ರಿ ಸರ ಇದು ಮಹಾತ್ಮ ಗಾಂಧೀಜಿ ಚರಕ್ರಿ ಚರಕ ಮಹಾತ್ಮ ಗಾಂಧೀಜಿ ಪರದೇಶದ ವಸ್ತುಗಳನ್ನು ಉಪಯೋಗ ಮಾಡಬಾರ್ದು ಅಂತೇಳಿ ಸತ್ಯಾಗ್ರಹ ಮಾಡಿದ್ರಲ್ರಿ ನಾವ ಸ್ವಂತ ದೇಶೀಯ ಉತ್ಪನ್ನಗಳನ್ನು ತಯಾರು ಮಾಡ್ತೀವಿ ಚರಕ ಮಹಾತ್ಮ ಗಾಂಧೀಜಿ ಇಲ್ಲಿ ಬಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂದ್ರೆ ನಾವು ಏನು ವಿದೇಶಿ ವಸ್ತುಗಳನ್ನು ಬಳಸುವುದಿಲ್ಲ ಅಂತೇಳಿ ಚರಕ ತಯಾರು ಮಾಡಿದ್ರು ಮತ್ತ ಮುಚ್ಚಿಬಿಟ್ರ ಅದನ್ನು ಕೂಡ ಇಲ್ಲಿ ಇದು ಅಂದ್ರೆ ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ ಮುಂದೆ ಇವೆಲ್ಲ ಎತ್ತಿನ ಗುಮರಿ ಗಂಟಿ ಗಗ್ರಿ ಗೆಜ್ಜೆ ನಮ್ ಕಡೆ ಹಳ್ಳಿ ಭಾಷೆಯಲ್ಲಿ ಲೊಳಗ ಅಂತೀವಿ ನಿಮ್ ಕಡೆ ಗುಮರಿ 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 ಅಂತಾರೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಒಂದೊಂದು ಮಧ್ಯ ಕರ್ನಾಟಕದಲ್ಲಿ ಒಂದೊಂದು ರೀತಿ ಅಂತಾರೆ ಇವಕ್ಕೆ ಜಂಗ್ ಅಂತಾರೆ ಜಂಗ್ ಅಂತಾರೆ ಅಂದ್ರೆ ಇವತ್ತು ಎತ್ತುಗಳೇ ಕಾಣೆ ಹಾಕಿ ಟ್ರ್ಯಾಕ್ಟರ್ಗಳು ಬಂದಿರ್ತವೆ ಅಂತದ್ರಲ್ಲಿ ಇವತ್ತಿನ ಕಾಲಘಟ್ಟದ ಈ ಜನರೇಷನ್ ಇಂಥವೆಲ್ಲ ನೋಡೋದೇ ಕಷ್ಟ ಇಷ್ಟೆಲ್ಲ ಸಂಗ್ರಹಣೆ ಮಾಡಿದಾರೆ ನೋಡ್ಬೋದು ಇವೆಲ್ಲ ಕೊಂಬನಸು ನೆದರಿನ ಗಡ್ಡಿ ಇದು ನೆದರಿನ ಗಡ್ಡೆ ಅಂತ ಹೇಳಿ ಇವೆಲ್ಲ ಗೆಜ್ಜಿ ಆಮೇಲೆ ಇವು ಇದು ಕೋಡಣಕು ಅಂತ ನಿಮ್ಗೆ ಗೊತ್ತಿತ್ತು ಅಂದ್ರೆ ಎತ್ತಿನ ಕೋಡನ್ನು ಇದು ಬೋರ್ಗಡೆ ಚೂಪ್ ಆಗ್ತಾ ಇತ್ತು ಅದು ಬೇರೆಯವ್ರಿಗೆ ಹೋಗಿ ಹಾನಿ ಮಾಡಬಾರ್ದು ಅಂತೇಳಿ ಆ ಕೋಡಿಗೆ ಈ ರೀತಿ
ಹಿಂಗ ಆಗ್ತಾ ಇದ್ರು. ಇದನ್ನ ಕೋಡ್ ಅಣಸು ಅಂತ ಹೇಳ್ತಾರೆ. ಅದನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಇವರು. ಇವು ಮುತ್ತಿನ ಕೊಂಬನ್ಸರಿ ಮುತ್ತಿನ ಹೆಣಗಿದ್ದು ಎತ್ತುಗಳನ್ನು ಅವರು ಮಕ್ಕಳಂತೆ ಶೃಂಗಾರ ಮಾಡ್ತಾ ಇದ್ರು ಅವಾಗ. ಹಬ್ಬ ಹರಿದಿನ ಜಾತ್ರೆ ಎಲ್ಲಾದ್ರೂ ಮದುವೆಗೆ ಹೋಗಬೇಕಾದ್ರೆ ಆ ಕೋಡಣಸ್ ಬದಲು ಇವನ್ನ ಮುತ್ತಿನ ಕೋಡಣಸು ಅಂತೇಳಿ ಇದನ್ನು ಕೂಡ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಯಾವ್ದೇ ಯೂನಿವರ್ಸಿಟಿ ಯಾವ್ದು ಕೂಡ ಎಕ್ಸಿಬಿಷನ್ ಅಲ್ಲಿ ಸ್ಟಾರ್ಟ್ ಮಾಡದೇ ಇರೋದು ಇವರು ಮಾಡಿದ್ದಾರೆ ಅಜ್ಜರು. ಇದು ಅಡ್ಡಿ ಅಂತೇಳಿ ಆನಿ ಕಟ್ಟಿ ಕಲ್ಲು ಜಗ್ಗಿಸ್ಕೊಂಡ್ಬಂದು ದೇವಾಲಯ ಕಟ್ಟುದು, ಹಂಪಿ ಪಂಪಿ ದೊಡ್ಡ ಕಲ್ಲು ಇಂಥದ್ ಮಾಡಿ ಆನಿಲ್ ಜಗ್ಗಿಸ್ಕೊಂಡ್ಬಂದು. ಇವತ್ತೆಲ್ಲ ದೊಡ್ಡ ದೊಡ್ಡ ಕ್ರೈನ್ ಇದಾವೆ. ಯಾವ್ದೇ ಕ್ರೈನ್ ಇಲ್ದಾಗ ಈ ಹಂಪೆ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿದಾಗ ಇದ್ರ ಮೇಲೆ ಕಲ್ಲು ಇಟ್ಟು ದೊಡ್ಡ ದೊಡ್ಡ ಕಂಬಗಳನ್ನು ಆನೆಯಿಂದ ಜಗ್ಗಿಸಿ ಆ ಒಂದು ಪ್ರದೇಶಕ್ಕೆ ತಗೊಂಡೋಗಿ ಆ ದೇವಸ್ಥಾನ ಕಟ್ಲಿಕ್ಕೆ ಬಳಸಕ್ಕಂತ ಇದು ಸಣ್ಣ ಉಪಕರಣ. ಇದೇ ರೀತಿ ದೊಡ್ಡದಿರ್ತಾ ಇತ್ತು ಅಷ್ಟೇ. ರೈತಕಿ ಉಪಕರಣ ಇವು ಚುಚ್ಚಗ, ಇವು ಸರಪಳಿ, ಹಿತ್ತಾಳಿ ಸರಪಳಿ, ಎತ್ತಿನ ಕೊಳ್ಳ ಕಟ್ಟೂರಿ, ಇವೆಲ್ಲ ಮುಂದೆ ಹಂಗೆ ಮುಂದೆ ಇವು ಕಿಲೋಗ್ರಾಮ್ ತೂಕ, ಇವು ಪೌಂಡ್ ತೂಕ, ಹಳೆವು ಈ ತರ ತೂಕಗಳು ಇದ್ದಿದ್ರೆ ನೋಡ್ರಿ. ನೀವು ನೋಡಿರ್ತೀರ, ಇತ್ತೀಚಿನ ಹುಡುಗರಂತೂ ಕಿಲೋ ಅಂದ್ರೆ ಡಿಜಿಟಲ್ ಯುಗ ಆಗ್ಬಿಟ್ಟ. ಈ ಕಲ್ಲುಗಳೇ ನೋಡಿಲ್ಲ, ಇದು ಪೌಂಡ್ ಲೆಕ್ಕದಲ್ಲಿ ಕಲ್ಲಿದೆ ನೋಡ್ರಿ. ನೋಡ್ರಿ, ಇದು ನನಗೂ ಅರ್ಥ ಆಗ್ತಾ ಇಲ್ಲ. ಪೌಂಡ್ಸ್ ಅಂದ್ರೆ ಕೆಜಿಗಿನ ಹಿಂದೆ ಬಂದಿರ್ತಕ್ಕಂಥವು. ಇದು ಅಂದ್ರೆ 100 ಗ್ರಾಮ್, 50 ಗ್ರಾಮ್, 200 ಗ್ರಾಮ್, ಒಂದು 1/4 ಕೆಜಿ, ಅರ್ಧ ಕೆಜಿ ಅಂತ ಹೇಳ್ತೀವಿ. ಅದಕ್ಕಿಂತ ಹಿಂದೆ ಇವು ಪೌಂಡ್ ಪೌಂಡ್ ಅಂತ ಹೇಳಿ ಸುಮಾರು 50 ವರ್ಷದ ಹಿಂದೆ ಬಂದಿರ್ತಕ್ಕಂಥ ಲಗ ಮನ ದಡೆ ಪಂಚರು ಹಿಂಗಿದ್ದು ಅವಾಗ. ಅದು ಔಡಲ್ ಗಾಣ ಆ ತರ ರೀ. ಇದು ಕಬ್ಬಿನ ಗಾಣ ಈ ತರ ಇದು. ಆಮೇಲೆ ಇದು ಎಣ್ಣೆ ಗಾಣ, ಕುಸ್ಬಿ ಎಣ್ಣೆ ಗಾಣ, ಇದು ಕುಸ್ಬಿ ಹಿಂಡಿ. ಮೊದಲಿನ ಈಗಿನ ಸೇರು ಇವು ಪಾವು, ಸೇರು, ಅರ್ಕಾಲು, ಚಟಾಕು, ನೋಟಾಕು ಹಿಂಗ ಇವು ಅಳತಿ. ಇವು ಸೇರು, ಅಚ್ಚೇರು, ಪಾವು ಎಣ್ಣೆ ಅಳತಿವು. ಅದಕ್ಕಿಂತ ಪೂರ್ವದಲ್ಲಿ ಬಿದಿರಿನ ಅಳತಿವು. ಇವೆಲ್ಲ ಬಿದಿರಿನ ಎತ್ತಿಗೆ ಔಷಧ ಹಾಕು ಗೊಟ್ಟ. ಮಾಪನಗಳಲ್ಲಿ ಅಳತಿ ಪಾವು, ಅರ್ಪಾವು, ಬಿದಿರಿನ ಸಟ್ಟು ಗಿಟ್ಟು ಅವನ್ನೆಲ್ಲ ಅವಾಗ ಈ ತರ ಮಾಡ್ತಿದ್ರು. ಇವು ನಗ್ಗುದ್ದಿ ಏನ್ರಿ, ಇವು ಆರ್ತಿ ಹಚ್ಚ ಪಡಿ. ಏನು ನಾವು ಗೌರಿ ಹಬ್ಬದಲ್ಲಿ ಗೌರಿ ಹುಣ್ಣಿಮೆ ಅಂತ ಏನ್ ಹೇಳ್ತೀವಿ, ಸಕ್ಕರೆ ಆರತಿ ಅಂತ ಮಾಡ್ತಾರಲ್ಲ, ಅದ್ರ ಹಚ್ಚಿಗಳಿವು. ಇವು ಯಾವ ತರದ ದೀಪಗಳು, ಚಿಮ್ಮಣ, ಇವು ಲಾಟಾನ, 100 ವರ್ಷದಕ್ಕೂ ಹಿಂದಿನಿಂದ ಇವತ್ತಿನವರೆಗೂ ಕಾಪಾಡ್ಕೊಂಡ್ ಬಂದಿದ್ದಾರೆ. ಬಿಸಿಲಿ, ಕಂದಿಲ, ಇವು ಚಿಮಣಿಗಳು ಯಾವ ತರ ಯಾವಾಗ ಹೆಂಗ್ ಬಂದ್ವು ಬದಲಾವಣೆ ಆಗಿನ ಏನ್ರಿ. ಇವು ಯಾವ ಕಾಲದೊಳಗೆ ಪುಟ್ಟಿ ಇವು ನೋಡ್ರಿ ಇಲ್ಲಿ. ಇವು ಗಲಗ್ ಅಂತೇಳಿ ಇವು ಗಳಿಗೆ ಅಂತೇಳಿ 3-4 ಚೀಲ ಜೋಳ ಹಾಕುವಂತವು ಮಾಡಿ ಸಗಣಿ ಸಾರಿಸಿ ಇದಕ್ಕ ಸುಣ್ಣ ಬಡದು ಇಲ್ಲಿ ಜೋಳ ಹಾಕ್ತಿದ್ರು. ನುಸಿ ಹತ್ಬಾರ್ದು, ಇಲ್ಲಿ ಕಡಿಬಾರ್ದು ಅಂತೇಳಿ. ಆಮೇಲೆ ಇಲ್ಲಿ ಒಂದು ತೂತಿ ಮಾಡ್ತಿದ್ರು. ಅಷ್ಟ ಅರ್ಬಿ ತುರಿಕಿ ಅಷ್ಟ ತಗೊಂಡು ಗಳಿಗೆ ಹಿಂದಲ್ ಕಾಲದೊಳಗೆ ಎದ್ದು ರೀ. ಪುಟ್ಟಿ ತಟ್ಟಿ ಇವು ಬೆತ್ತದು, ಇವೆಲ್ಲ ಬೆತ್ತದು. ಇವು ಇದು ಏನಿದ ಅಡ್ಡುನಿಗೆ ಅಂತಾರ. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ಕಟ್ಟಿಗೆ ಅಡ್ಡುನಿಗೆ ಅಖಂಡ ಕಟ್ಟಿಗೆಗ ಏನು ತುಂಡು ಏನಿಲ್ಲ, ಅಖಂಡ ಕಟ್ಟಿಗೆಗನ ಇದನ್ನ ಬಿಡಿಸಿ ಮಾಡಿದ್ರಿ. ತುಂಡು ಕಟ್ಟಿಗೆ ಅಲ್ಲ ಏನ್ರಿ. ಇದು ಹೊಲ ಅಳಿ ಸರ್ಪ್ರಿ ಸಾಕಳೆ ಅಂತಾರ. ಇದು ಸಾಕಳೆ ಹೊಲ ಅಳಿ ಸರ್ಪ್ರಿ. ಇವು ಇದು ಕೈವಾರ ಅಂದ್ರ ಇಲ್ಲಿ ಏನೈತಿ ಯಾವ್ಯಾವ ರೀತಿ ನಾವು ಕೈವಾರ ಇದು ಮಾಡ್ತೀವಿ. ಇದು ನೋಡ್ರಿ, ಇಲ್ಲಿ ಒಳಗ ಇದು ಇತ್ತಾಗ ಹೋತಂದ್ರೆ ಇದು ಇತ್ತಾಗ ಬರ್ತೈತಿ ನೋಡ್ರಿ. ಇಲ್ಲಿ ಒಳಗ ಹೆಂಗ್ ಬರ್ತ ನೋಡ್ರಿ ಏನ್ರಿ. ನೋಡ್ರಿ, ಇವತ್ತಿನ ಆಧುನಿಕ ಟೆಕ್ನಾಲಜಿ ಕೈವಾರಗಳ ನೋಡಿದಿರಿ. ಯಾವ್ದೇ ಅವತ್ತೇ ಸೈನ್ಸ್ ಯಾವ ರೀತಿ ಮುಂದುವರೆದಿತ್ತು ಅಂದ್ರೆ ಈ ಕೈವಾರ ಉದಾಹರಣೆ. ಎಲ್ಲಾ ತರ ಮನುಷ್ಯ ಕುಂತಿ, ಇದು ಸಲಿಕೆ, ಇದು ಮುಗ್ಗುರಿಗೆ, ಇದು ಮೆಟ್ಟು, ಇದು ಕಾಳು ಸಾಣಿಸುವಂತದ್ದು, ಇದು ಮಡಿಗುಂಟೆ, ಇದು ಉಣ್ಣಿ ನೂಲು ಅಂತದ್ದು. ಉಣ್ಣಿ ಕಂಬಳಿ ಮಾಡಬೇಕಾದ್ರ ಇದು ನೆರಗೋಲು ಹೊಟ್ಟಿಗೆ ಕಡಿಯೋದು ಏನ್ರಿ. ಇವೆಲ್ಲ ಬೇರೆ ಬೇರೆ ರೀತಿ ಇವೆಲ್ಲ ಬರ್ರಿ. ಇದು ಬಿತ್ತುವ ಶಡ್ಡಿ ಕೋಲು ಏನ್ರಿ. ಇವನ್ನ ಗುದ್ಲಿ, ಬಾಯ್ಗುದ್ಲಿ, ಪಿಕಾಸಿ ಇವೆಲ್ಲ ಇವು ನೋಡ್ರಿ. ಸಣ್ಣದೊಂದು ವರ್ಷ ಅಂತ ಏನ್ ಹೇಳ್ತೀವಿ, ಸಣ್ಣ ಇದು ವರ್ಷ ಮಂಚ ಕೂಡ ಇದು ಹುಚ್ಚು ಚಕ್ರ ಅಲ್ರಿ. ಇದ್ರಾಗ ಸೆನೆ ತನೈತಿ. ವರ್ಷ ಸೆನೆಕ್ ಯಾರಿಗೂ ಬರುದಿಲ್ಲ. ಬರಲ್ಲ. ಇದು 10 ಎಡಿ ಇದು
ಇದು 7 ಎಳಿ. ಹಡಿಬೇಕಾದ್ರ 10 ತಾಳ, ಇಳಿಬೇಕಾದ್ರ 7 ತಾಳ, 7 ತಾಳ. ಅದ್ರ ಸಾಂಕೇತಿಕವಾಗಿ ಈ ತರ ಇದಕ್ಕೆ ಬಟ್ಗುಲು ಇದು ಮಾಡಿ ಹೆಣೆಯುವಂತದ್ದು ಒಂದು ಇದು ಒಂಟಿ, ರಾಜಸ್ಥಾನದ ಒಂಟಿ ಗಾಡಿ. ಅವು ತಟ್ಟಿ ಇದು ಮೇವು ಕೊರು ಈಳಿಗೆ ಏನ್ರಿ. ಇದು ನಿಟ್ಟು ಅಟ್ಟ ಗಡಂಚಿ ಅಂತಾರ. ನಿಟ್ಟು ಹಿಂದಕ್ಕೆ ರೈತರು ಮನ್ಯಾಗ ಆತರ ಇದು ಮಾಡ್ತಿದ್ರು ಏನ್ರಿ. ಅಲ್ಲಿ ರಾಶಿ ಮೇಟ್ ಐತಿ, ಇಲ್ಲಿ ಐತಿ ನೋಡ್ರಿ. ಇವೆಲ್ಲ ರೈತಕಿ ಸಾಮಾನುಗಳು ಏನ್ರಿ. ಇವೆಲ್ಲ ಗುದ್ಲಿ, ಸಲಿಕಿ, ಬಾಯ್ಗುದ್ಲಿ, ಇವೆಲ್ಲ ಯಾವ ನಮೂನಿ ಕೊಡ್ಲಿ ಏನ್ರಿ. ಇವೆಲ್ಲ ಕೊಡ್ಲಿ ಯಾವ್ಯಾವ ಕೊಡ್ಲಿ ಅನ್ನೋದು 10-13 ನಮೂನಿ ಕೊಡ್ಲಿ ಅದಾವ್ರಿ ಏನ್ರಿ. ಬರ್ರಿ ಇವೆಲ್ಲ ಹಿಂದಕ್ಕೆಲ್ಲ ಸಾಮಗ್ರಿಗಳು. ಇದು ನೋಡ್ಬೋದು, ಇದು ವಿಶೇಷ. ಇದು ಕ್ಯಾಮ್ರಾ ರೀ, ಅದು ಹಿಂದಕ್ಕಲ್ದು. ಎಷ್ಟು ವರ್ಷದ ಕ್ಯಾಮ್ರಾ ಇದು ಬಾಳ ನಿಂತ ಬಿಡ್ರಿ. ಎಷ್ಟು ದಿನ ಆಗೈತೆ ಬ್ರಿಟಿಷ್ ಕಾಲದ್ರಿ ಅವು. ಇಲ್ಲ ನೋಡ್ರಿ, ಇವು ಬ್ಯಾಟ್ರಿ. ಇದು ಬ್ರಿಟಿಷ್ ಕಾಲದ ಕ್ಯಾಮ್ರಾ. ಅವ್ರಿಗೆ ಗೊತ್ತಿಲ್ಲ, ಅವ್ರ ತಾತನ ಕಾಲದ್ದು ಅಂತ ಹೇಳ್ತಾ ಇದಾರೆ. ಇವತ್ತಿನ ಕ್ಯಾಮ್ರಾ ನಮ್ಗೆ ಇವತ್ತು ಮುಟ್ಟಕ್ಕೆ ಒಂದು ಅದೃಷ್ಟ ಸಿಕ್ಕಿದೆ. ಯಜಮಾನ್ರಿ, ಇದು ಹೆಂಗೆ ಇದು ಕ್ಯಾಮ್ರಾ ತೆಗಿಬೇಕ್ರಿ. ತೆಗೆದು ಒಳಗ ಹ್ಞೂನ್ರಿ. ಇವೆಲ್ಲ ಇವು ಆಗಿನ ಲೈಟ್ ರೀ. ಅವತ್ತಿನ ಬ್ರಿಟಿಷ್ ಬ್ಯಾಟ್ರಿಗಳು, ಟಾರ್ಚ್. ಇದು ದಿಕ್ಸೂಚಿ. ಇಲ್ಲೈತಿ ನೋಡಿದ್ವಿ, ಇಲ್ಲೈತಿ ಉತ್ತರ ಕಾಟ. ಇಲ್ಲೈತಿ ನೋಡಿ, ಹಡಗದಾಗ ಉಪಯೋಗ ಮಾಡ್ತಿದ್ರಿ. ದಿಕ್ಸೂಚಿ ಅಂತ ಏನ್ ಹೇಳ್ತೀವಿ. ಇವು ನೇಗ್ಲ